ಬರ್ರಿ, ಶಾಸ್ತ್ರ ಕೇಳ್ರಿ, ಗುರುಗಳು ಬಂದಾಗ ಬರ್ರಿ ಅಂದ್ರು ಬರ್ತಿದ್ದೆ. ಆದರೆ ಲೌಕಿಕವನ್ನ ವಿಸ್ತಾರಗೊಳಿಸುವುದಕ್ಕಾಗಿಯೇ ನಮ್ಮ ಭ್ರಮ, ಅದು ಸತ್ಯ ಅನ್ನುವ ಭ್ರಮ ವಿಸ್ತಾರ ಮಾಡಕತ್ತಿದೆ. ಗುರುಗಳು ಬರೋಬ್ಬರಿ ಮಾಡ್ಯಾರ. ನಿಮಗೆ ಕೈ ಬಿಟ್ರೆ ಇವು ಗೊತ್ತಿನವಲ್ಲ ವಿದ್ಯಾರ್ಥಿಗಳು ಅಂತ ತಿಳ್ಕೊಂಡು ನಿಮಗೆ ಟೈಮ್ ಟೇಬಲ್ ಹಾಕಿ ನಿಮಗೆ ಬರೋಬ್ಬರಿ ಕುಂದಿರ್ಸ್ತಾರೆ. ವೃತ್ತಿ ಹೊರಗೆ ಹೋಗಬಾರದು, ವೃತ್ತಿ ಏಕಾಗ್ರ ಆಗಿರಬೇಕು. ಅದಕ್ಕೆ ಉಪದೇಶ ನಡಿಬೇಕಾದ್ರೆ ಅದು ಏಕಾಂತದಲ್ಲಿನೇ ನಡಿಬೇಕು, ಗುರು ಶಿಷ್ಯರ ಮಧ್ಯದಲ್ಲಿ ನಡಿಬೇಕು. ಏನಾದರೂ ವೃತ್ತಿಯಲ್ಲಿ ಹೊರಗೆ ಹೋತು ಅಂತಂದ್ರೆ ಇದೆಲ್ಲ ಕೇಳಿದ್ದು ಒಳಗೆ ಉಳಿಯಂಗನೇ ಇಲ್ಲ. ಅದಕ್ಕೆ ನೀವು ಕಡಿವಾಣ ಹಾಕಿ ಮುಖವಾಡ ಹಾಕಿ ಕುಂದಿರ್ಸ್ಯಾರ. ಇಷ್ಟು ಟೈಮ್ ಕುಂದ್ರಬೇಕು. ಯಾರಿಗೆ ಆಗಿದ್ದು? ಅವ್ರಿಗೇನು ಬೇಕಾಗಿತ್ತು? ನನ್ನ ಭಕ್ತರ ಕಲ್ಯಾಣ ಆಗಬೇಕು, ಭಕ್ತರ ಕಲ್ಯಾಣ ಆಗಬೇಕು. ಬರಿಯ ಭ್ರಮೆಯಲ್ಲಿ ಬಿದ್ದು ಕೆಡಬೇಡ ವಿನಮರುಡೆ. ಇವೆಲ್ಲ ವ್ಯರ್ಥವಾಗಿರುವಂಥ ಭ್ರಮ ಐತಿ. ಹಂಗಂದ್ರೆ ಎಲ್ಲ ಬಿಟ್ಟ ಬರ್ಬೇಕನ್ರಿ ಅಂತ ನಿಮ್ಮ ಪ್ರಶ್ನೆ ಬಂದೀತು. ಸಿದ್ಧಾರೂಢಪ್ಪವ್ರು ಯಾವಾಗ ಪ್ರಶ್ನೆ ಮಾಡಿದಂತೆ, ಯಪ್ಪ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಜೀವೋ ಬ್ರಹ್ಮೈವನ ಪರ ಅಂತ ಉಪದೇಶ ಮಾಡ್ತೀರಿ, ಮತ್ತು ಎಲ್ಲರ ಸನ್ಯಾಸಿಗಳ್ಯಾಗಿ ನೀವು ಬೆನ್ನು ಹತ್ತಿ ಬಿಟ್ರೆ ಮತ್ತು ದುಡಿಯೋರು ಯಾರು, ಹೊಟ್ಟಿಗೆ ಹಾಕೋರು ಯಾರು? ಅವಾಗ ಅಪ್ಪನವ್ರು ಅಂದ್ರಂತೆ, ತಮ್ಮ ಕಾಣುವ ಎಲ್ಲರ ಸನ್ಯಾಸಿಗಳೇ ಆಗಿಬಿಟ್ರೆ ಕಾಣುವ ಗುಡ್ಡೆಲ್ಲ ಕರಗೇಡಬೇಕಾವಪ್ಪ, ಹರಿಯುವ ನೀರೆಲ್ಲ ತುಪ್ಪ ಆಗಿಬಿಡ್ತೈತಿ, ಕರಗೇಡ ತುಪ್ಪದಾಗ ಎದ್ದುಕೊಂಡು ತಿನ್ಕೊಂತ ಕುಂತು ಬಿಡೋದಪ್ಪ ಯಪ್ಪ. ಅದು ಹೆಂಗೆ ಸಾಧ್ಯ ಐತ್ರಿ? ಇದು ಹೆಂಗೆ ಸಾಧ್ಯ ಐತೆ ಅಂದ್ರೆ ಅವರು ಎಲ್ಲರಿಗೆ ಸಾಧ್ಯ ಇಲ್ಲಪ್ಪ. ಹುಟ್ಟಿದ ಮಾನವರೆಲ್ಲ ನೆಟ್ಟನೆ ಶಿವಜ್ಞಾನಿಗಳಾದರೆ ಭವಕ್ಕೆ ಬೀಜವಿನ್ನೆಲ್ಲಿಯದು, ಸಮುದ್ರದ ನೀರೆಲ್ಲ ಮುತ್ತು ಆದರೆ ಉದಕವಿನ್ನೆಲ್ಲಿಯದು. ಹಂಗೆ ಆಗಕ್ಕೆ ಬರುವುದಿಲ್ಲ. ಅದು ಹುಟ್ಟಿದವರೆಲ್ಲ ಶಿವಜ್ಞಾನಿಗಳು ಆಗಕ್ಕೆ ಬರಂಗಿಲ್ಲಪ್ಪ. ಅರ್ಥ ಏನು ಅಂತಂದರೆ ಎಲ್ಲರೂ ಬ್ರಹ್ಮಜ್ಞಾನಿಗಳೇ ಆಗಕ್ಕೆ ಬರೋದಿಲ್ಲ. ಬ್ರಹ್ಮಜ್ಞಾನಿಯಾಗಿರ್ತಕ್ಕಂಥ ಸದ್ಗುರುನಾಥನ ಉಪದೇಶವನ್ನು ಕೇಳಿ ನಮ್ಮ ಭ್ರಮ ಅದನ್ನು ಕಳ್ಕೊಂಡು ಸಾಧನೆ ಮಾಡ್ತಾ 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 ಹೋಗೋದು ಒಂದೇ ಜನ್ಮಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಬಹಳ ಜನ್ಮಗಳನ್ನು ಈ ಜ್ಞಾನ ಉಪಾಸನೆಯೊಳಗೆ ಬಹುಜನ್ಮ ಜ್ಞಾನವಾನ್ ಮಾಂ ಪ್ರಪದ್ಯಂತೆ, ಬಹಳ ಜನ್ಮಗಳು ಸಾಧನೆಯ ಕುಲುಮೆಯಲ್ಲಿ ಹಾಗೆ ಬಂದಾಗ ಸಾಧ್ಯ ವಸ್ತುವಿನ ಬಗ್ಗೆ ಪ್ರಯತ್ನ ಮಾಡಕ್ಕೆ ಬರ್ತೈತಿ. ಕಶ್ಚಿನ್ ಮಾಂ ಯತೀತತ್ವತಃ ಅಂತ ಭಗವಂತ ಹೇಳುವಲ್ಲಿ ಮನುಷ್ಯಾಣಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ ಮಾಂ ಯತೀತತ್ವತಃ ಅಂತ ಹೇಳುವಾಗ ಇದು ಎಲ್ಲರಿಗೂ ಸಾಧ್ಯ ಇಲ್ಲಪ್ಪ. ಸಾಧನೆಯನ್ನು ಮಾಡಬೇಕು ಅಂತ ಹೇಳಿದೆ. ಹಾಗೆ ಸಾಧನೆ ಮಾಡಿದ 1000 ಮನುಷ್ಯರಲ್ಲಿ ಯಾವನೋ ಒಬ್ಬನು ನನ್ನನ್ನು ಯಥಾರ್ಥವಾಗಿ ತಿಳ್ಕೊಂತಾನೆ ಅಂತ ಹೇಳಿ. ಹಾಗೆ ಆಗುವುದಿಲ್ಲ ಅಂತ ಕೈ ಬಿಡಬಾರ್ದು. ಇದು ಏನು ನಾವು ಏನೀಗ ಇಲ್ಲಿ ಕುಂತುಕೊಂಡು ಶ್ರವಣ ಮಾಡ್ತೇವಲ್ಲ, ಇದು ನಮ್ಮನ್ನು ಸಾಧ್ಯ ಸ್ಥಿತಿಗೆ ಕರೆದುಕೊಂಡು ಹೋಗುವ ಮೆಟ್ಟಿಲ ಅಂತ ಭಾವಿಸ್ಕೋಬೇಕು. ಸೋಪಾನ ಒಂದೇ ಜನ್ಮಕ್ಕೆ ಯಾರೇ ಆಗೋದಿಲ್ಲ. ಸಾಧನೆಯ ಮೆಟ್ಟಿಲು ಭದ್ರವಾಗಿರಬೇಕಲ್ಲ. ಅದಕ್ಕಾಗಿ ಬರಿಯ ಭ್ರಮೆಗಳು. ಹಂಗಾದರೆ ಪರಮಜ್ಞಾನಿಗೆ ಭ್ರಮೆ ಇಲ್ಲ ಅಂತ ಅರ್ಥ ಆಗಲ್ಲ. ಪರಮಜ್ಞಾನಿಗೆ ಅಲ್ಲಮಾಪ್ರಭುಗಳು ವಚನ ಬರೀತಾರೆ. ಅದನ್ನು ವಚನ ಎಲ್ಲರೂ ಶಿಕ್ಷಕರಿಗೆ ಗೊತ್ತಿಲ್ಲ, ಇಷ್ಟು ಸುಂದರವಾಗಿ ಬರೀತಾ ಇದ್ದಾರ. ಧರೆಗೆ ನಿದ್ರೆ ಇಲ್ಲ, ನೀರಿಗೆ ಕನಸು ಇಲ್ಲ, ಉರಿಯುವ ಅಗ್ನಿಗೆ ತಳಮಳವಿಲ್ಲ, ಬೀಸುವ ಗಾಳಿಗೆ ಮಾಲಿನ್ಯವಿಲ್ಲ, ಬ್ರಹ್ಮಜ್ಞಾನಿಗೆ ಭ್ರಮೆ ಇಲ್ಲ. ಇದನ್ನು ಬರೆದವರು ಅಲ್ಲಮಾಪ್ರಭುಗಳು. ಪರಮಜ್ಞಾನಿಗೆ ಭ್ರಮೆ ಇಲ್ಲ, ಭ್ರಮಿಷ್ಠನಿಗೂ ಅದರ ವಿಚಾರ ಇಲ್ಲ. ಮಧ್ಯದಲ್ಲಿ ಜಿಜ್ಞಾಸುಗಳಂತೀವಲ್ಲ, ಮೋಕ್ಷಗಳು, ನಮಗೆ ಬಂದಿರತಕ್ಕಂಥ ಸಂದೇಹವನ್ನು ಕಳಿಬೇಕಾದ್ರೆ, ಬಂದಿರುವ ಭ್ರಮ ಕಳಿಬೇಕಾದ್ರೆ ನಾವು ಗುರು ಸನ್ನಿಧಿಗೇ ಬರಬೇಕು. ಹಾಗೆ ಇಷ್ಟು ಭ್ರಮ ಐತಲ್ಲ, ಎಷ್ಟು
ಮಾನವ ಮನುಷ್ಯ ಹುಟ್ಟಿನಿಂದ ಹಿಡ್ಕೊಂಡು ಚಟ್ಟಿನ ಮ್ಯಾಗ ಕುಂದು ತನಕನೂ ಇದನ್ನ ಎಷ್ಟು ನಂಬಿಕೊಂಡು ಬಿಟ್ಟಾನಲ್ಲ. ಒಂದು ತಾಸು ಸರಿದ್ರೆ ಎಲ್ಲಿ ನನ್ನ ಸಂಪತ್ತು ಕುಸಿದು ಹೋದಿತ್ತು, ಎಲ್ಲಿ ನನ್ನ ಈ ಮನೆತನದ ಗೌರವ ಸರಿದು ಹೋದಿತ್ತು, ಅಷ್ಟು ಗಟ್ಟಿ ಹಿಡ್ಕೊಂಡ್ಬಿಟ್ಟಾನೆ. ಅಷ್ಟು ಅದರ ಬಗ್ಗೆ ಮೋಹ. ಅದು ಹೆಂಗೆ ಕಟ್ಟಿ ಕಾಣ್ತಿರ್ತೈತಿ ಮನುಷ್ಯನ ಅಂತಂದರೆ, ಅದು ಈ ಆಕಳ, ಇನ್ನೊಂದು ಆಕಳ, ಇದು ಬ್ರಾಹ್ಮಣರ ಆಕಳ, ಇದು ಒಕ್ಕಲಿಗರ ಆಕಳ, ಎರಡೂ ನದಿ ದಂಡಿ ಮ್ಯಾಗ ಭೇಟಿ ಆದಾಗ ಅದು ಒಕ್ಕಲಿಗರ ಗೋವು ಹೇಳ್ತಂತೆ, ಯಾಕಪ್ಪ ಎಷ್ಟು ಸರಿ ಬಿಟ್ಟಿಯಲ್ಲ, ಏನು ನಿನಗೆ ನಿನ್ನ ಒಡೆಯ ಊಟ ಹಾಕೋದಿಲ್ಲ ಏನು ಅಂದ. ಅವಾಗ ಅದು ಹೇಳುತ್ತೆ, ಇಲ್ಲ ಹಾಕ್ತಾರೆ, ಮತ್ತು ಹಿಂಗ್ಯಾಕಾಗಿದೆ, ನನ್ನ ಒಡೆಯ ರೈತದಾನ, ಬೇಕಾದಾಗ ಊಟ ಹಾಕ್ತಾನೆ ನನಗೆ ನಾನು ಕೂಡ ನೀನು ಬಾ ಆರಾಮಾಗಿರಿ ಅಂತ. ಬರ್ತಿದ್ದೆ ಆದ್ರೆ ಅಂತವ, ಬರ್ತಿದ್ದೆ ಆದ್ರೆ ಅನ್ಬೇಕಾದ್ರೆ ಇನ್ನೊಂದೇನು ಸಂದೇಹ ಇರಬೇಕಲ್ಲ ಅಲ್ಲಿ. ಬರ್ತಿದ್ದೆ ಆದ್ರೆ ಯಾಕೆ ಹಿಂಗೆ ಕೇಳ, ಯಾಕಂತ ಕೇಳಿದರೆ ಆ ಮನೆ ಯಜಮಾನ್ತಿ ದಿನಾಲು ನನಗೆ ಹಣಿ ಮೇಲೆ ಕುಂಕುಮ ಇಟ್ಟು ಊದಿನ ಕಡ್ಡಿ ಬೆಳಿಗ್ಗೆ ನಮಸ್ಕಾರ ಮಾಡ್ತಾರೆ. ಅದಕ್ಕೆ ಅವ್ರ ಮನ್ಯಾಗ ಇದೀನಿ, ಅಟ್ಟಿಗೆ ಹೊರ ಊಟ ಮಾಡಿ ಬಂದು ದಬ್ಬುತ್ತಾಳೆ, ಹಾಗಿಂದ ಕಣಿ ಬಾ ಅಂತಾಳೆ. ಹೆಂಗೈತಿ ನೋಡಿ, ಭ್ರಮ ಮೋಹ. ಅಲ್ಲ, ನೀವು ಹೊಟ್ಟೆ ಕೂಡಿದ್ರು ಅದ್ರ ಮೋಹ ನಿನಗೆ ಹೋಗಿಲ್ಲಲ್ಲ. ಮತ್ತು ಪೂಜೆ ಯಾರು ಮಾಡ್ಬೇಕು? ಒಂದು ಹನಿ ಮ್ಯಾಲೆ ಕುಂಕುಮದ ಬಟ್ ಇಡೋ ಸಲುವಾಗಿ ಅದಕ್ಕೆ ಅಷ್ಟು ಭ್ರಮ ಬಂದೈತಲ್ಲ, ಅದು ಮೋಹ ಬಂದೈತಿ. ಅದಕ್ಕೆ ಹಂಗೆ ಮನುಷ್ಯನಾಗಿರ್ತಕ್ಕಂಥವನು ಈ ಎಲ್ಲ ಕನಕ ಕಾಂಚನ ಕಾಮಿನಿ ವಸ್ತುಗಳ ವಿಷಯದಲ್ಲಿ ಮನುಷ್ಯ ಬಹಳಷ್ಟು ಭ್ರಮವುಳ್ಳವನಾಗಿದೆ. ಈ ಭ್ರಮ ತೆಗಿ ಸಲುವಾಗಿನೇ, ಈ ಸತ್ಯತ್ವದ ಬುದ್ಧಿಯನ್ನು ತೆಗಿ ಸಲುವಾಗಿನೇ ಭಗವಂತ ಅರ್ಜುನನಿಗೆ 770 ಶ್ಲೋಕಗಳುಳ್ಳ ಭಗವದ್ಗೀತೆಯನ್ನು ಉಪದೇಶ ಮಾಡಿದ. ಮತ್ತು ನಮಗೆ 1-2 ಬಂದವು. ನಮಗೆಲ್ಲ ಭ್ರಮ ತೆಗಿಬೇಕಾದ್ರೆ ಅಪ್ಪನವರು ಸಟ್ ಶಾಸ್ತ್ರ ಬರ್ದಾರ, 6 ಶಾಸ್ತ್ರ ಬರ್ದಾರ ಬಂದು ಭ್ರಮ ತೆಗಿಯಾಕ. ಮತ್ತು ಅವ್ರು ಹಂಗೆ ಬರೆದಿಟ್ಟು ಹೋಗಲಿಲ್ಲ, ಮತ್ತು ಬಿಚ್ಚಿ 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 ಉಣಸಾಕ ಇಂಥ ಮಹಾನ್ ವಿಭೂತಿ ಪುರುಷರನ್ನು ಕೊಟ್ಟು ಹೋಗ್ಯಾರ. ಇದು ನಮಗೆಲ್ಲ ಉಣಿಸ್ತಾರೆ. ಎಂಥ ಇದೆ, ಊಟವನ್ನು ಉಣಿಸಿದನೇ ಗುರು ತನ್ನ ಶಿಷ್ಯರ ಗುಣವ ನೋಡದೆ, ಮನ್ನಣೆಯ ಕೊಟ್ಟವರನ್ನಿ ಭವಜನದಿ ದಾಂತಿಸಿ. ಶರೀಫರು ಹೇಳ್ತಾ ಇದ್ದಾಗ, ಉಣ್ಣದ ಊಟ, ಹೊರಗಿನ ಊಟ ಎಲ್ಲರೂ ಕೊಡ್ತಾರೆ, ಆದರೆ ಈ ಅಧ್ಯಾತ್ಮದ ಊಟ, ಈ ಬ್ರಹ್ಮಬೋಧಿಯ ಊಟ ಕೊಡೋರು ಯಾರಿ? ನೆಟ್ಟಿಗೆ ಊಟಿದ, ಮತ್ತು ನೆತ್ತಿ ಊಟ ಅಂತ ತಿಳ್ಕೊಂಡು ಹಟ್ಟಿ ಊಟ ಏನು ಬಿಟ್ಟಿಲ್ಲ. ಅವರು ಹಟ್ಟಿ ಊಟನೂ ಇಟ್ಟಾರ, ನೆತ್ತಿ ಊಟ. ಇದು ನಮ್ಮ ಮಾನಸಿಕವಾಗಿರುವಂಥ ದುಃಖವನ್ನು, ಮಾನಸಿಕವಾಗಿರುವಂಥ ಮೂಲವಿದ್ದ ದ್ವಂದ್ವಗಳ ತಾಕಲಾಟ ಏನೈತೆಲ್ಲ, ಇದನ್ನು ನಿಲ್ಲಿಸಬೇಕಾದರೆ ಸದ್ಗುರುನಾಥನ ಉಪದೇಶ ನಿಲ್ಲಿಸ್ತೈತಿ. ಅದಕ್ಕೆ ನಮ್ಮ ತಲೆಯಾಗ 1-2 ಹಕ್ಕಿ ಕುಂತ್ಕೊಂಡಿಲ್ಲ. ಈ ಎಲ್ಲ ಭ್ರಮೆಗಳ ಒಂದು ಹಕ್ಕಿ ಹಾರುತ್ತಿವು 100 ಹಕ್ಕಿಗಳು. ಈ ಹಕ್ಕಿ ಹಾರಿಸಬೇಕಾದ್ರೆ ಗುರುವಿನ ಉಪದೇಶ ಅನ್ನುವಂಥ ಗುರುಗಾಳಿ ಬೀಳಿಸಲೇಬೇಕಿದು, ಅಂದ್ರೆ ಇವೆಲ್ಲ ಹಕ್ಕಿ ಹಾರಿ ಹೋಗ್ತಾವೆ. ಆ ಕೆಲಸ ಇಲ್ಲಿ ನಡೆದೈತಿ. ತಲೆಯಾಗ ಹಕ್ಕಿ ಹೊರಗೆ ಹಾಕಕ್ಕೆ ನಾವೆಲ್ಲ ಬಂದೇವಿಲ್ಲ. ಅವೆಲ್ಲ 1-2 ಇಲ್ಲ, ಎಣಿಸಿದಷ್ಟು ಇನ್ನೂ ಹಂಗೆ ಈ ಭ್ರಮೆ ಅನ್ನೋದು ನಮಗೆ ಏನು ಹಿಡ್ಕೊಂಡೈತೆಲ್ಲ, ಇದನ್ನು ಕಳಿಸಲುವಾಗಿ ನಮಗೆಲ್ಲ ಬೇಕಾಗಿರುವಂಥದ್ದು ಉಪದೇಶ. ಅವ್ರ ಹೆಣ್ಮಕ್ಳು ಇಬ್ಬರು ಹೋಗಿ ಮಳಿಗಾಲ ಇಟ್ಟಿತ್ತು. ಮಳಿಗಾಲದಾಗ ಇಬ್ಬರು ಹೆಣ್ಮಕ್ಳು, ಅವಾಗ ಗಿರಣಿ ಇದ್ದಿಲ್ಲ. ಈ ಬಿಸಿಕಲ್ಲು ಇನ್ನೊಬ್ಬರ ಮನೆಗೆ ಬಿಸಿಕಲ್ಲಿಗೆ ಹೋಗ್ಬೇಕಾಗಿತ್ತು, ಮನೆ ಬಿಸಿಕಲ್ಲು ಇದ್ದಿಲ್ಲ. ಅವರಿಬ್ಬರು ಹೋಗಿ ಬೀಸಾಕತ್ತಿದ್ರು. ಏನು ಬೀಸ್ತಿದ್ರು ಅಂದ್ರೆ ಪುಟಾಣಿ ಬೀಸಾಕತ್ತಿದ್ರು. ಪುಟಾಣಿ ಬೀಸು ಒಳಗಡೆ ಆಕೆ ಒಬ್ಬ ಹೆಣ್ಮಗಳು ಅವ್ನು ಹಂಗೆ ಆ ಬಾಯಿಗೆ ಬಿಸಿಕಲ್ಲು ಬಾಯಿಗೆ ಮುಖ ಹಾಕೋಗಿ ತನ್ನ ಬಾಯಿಗೆ ಒಂದು ಮುಖ ಹಾಕೋಬೇಕು. ಬೀಸಾಕತ್ತಿದ್ರು. ಆಕೆ ಎದುರು ಕುಂತಿದ್ಲಲ್ಲ, ಏನ ತಿನ್ನಕ್ಕೆ ಬಂದೇನ, ನಿನ್ನ ಯಾಕೆ ಇಷ್ಟೇ ಮುಖ ಹಾಕ, ಬಾಯಿ ಒಂದು ಹಾಕ್ತಿದ್ದೆ
ಕಲ್ಲಿನ ಮನೆ ಒಂದು ಹಾಕ್ತಿದೆ, ಸುಮ್ಮನೆ ಬೀಸ್ರಿ ಅಂತಿರ್ಬೇಕು. ಇಬ್ಬರು ಬೀಸ್ಕೊಂಡು ತಾನು ಬುಟ್ಟಿ ತುಂಬಿಕೊಂಡು ಈಗಿನೂ ಬುಟ್ಟಿ ತುಂಬಿಕೊಂಡು ಇಬ್ಬರು ಬುಟ್ಟಿ ತುಂಬಿಕೊಂಡು ತಮ್ಮ ತಮ್ಮ ಮನೆಗೆ ಹೋಗ್ಬೇಕಲ್ಲ ಹೊಂಟ್ರು. ಅದು ಕೆಸರಾಗಿತ್ತು ದಾರಿ. ಕೆಸರಾದಕೊಂಡು ಇಬ್ಬರು ಜಾಕೊಂಡು ಬಿದ್ದರು. ಯಾರು ಬುಟ್ಟಿ ಬಿದ್ದು ಕೆಳಗೆ ಆಕೆನ ಬಾಯಿ ಮುಖ ಹಾಕ್ಕೊಂಡಿದ್ಲಲ್ಲ, ಆಕೆ ನಗಾಕತ್ತಿದ್ಲು, ಈಕಿ ಅಳಕತ್ತಿದ್ಲು. ಅಲ್ಲ, ಇಬ್ಬರು ಬುಟ್ಟಿ ಬಿದ್ದವು. ಅವ್ರು ಒಬ್ಬರು ಹಾಲು ಹುಟ್ಟಿದ್ರು, ಇಬ್ಬರು ಬುಟ್ಟಿ ಬಿದ್ದವು. ಮತ್ತೆ ನೀ ನಗಾಕತ್ತೀಯವ, ನೀ ಅಳಕತ್ತೀಯಲ್ಲ. ಆಕಿ ನಗಾಕತ್ತೆ ಹೇಳಿದ್ಲು, ನಾನು ಅಷ್ಟು ಪುಟಾಣಿರ ತಿಂದು ನಾವು ಉಳ್ಕೊಂಡೆ, ಅದ್ರ ರುಚಿ ನೋಡೀನಿ, ಪುಟಾಣಿರ ತಿಂದು ರುಚಿ ನೋಡೇನಿ. ಇದು ಅದು ತಿಂದಿಲ್ಲ, ಕೋಳಿ. ಸುಮ್ಮನೆ ಎಲ್ಲ ಕೆಡಿ ಒಂದು ಹಳ್ಳು ಬಾಯ ಹಾಕಲಿಲ್ಲ. ಊಟ ಮನಪಾನಾತು. ಹಿಂಗೈತಿರು ಭ್ರಮ. ನನಗೆ 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 ಇನ್ನೂ ಇನ್ನೂ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮುಂದಿನ ಮಕ್ಕಳಿಗೆ ಎಲ್ಲಿ ತನಕ ಹೋಗೋದಿದ್ದು. ದೇಹ ಭೂಗರ್ಭದಲ್ಲಿ ಹೋಗುತ್ತಂತ ಉದಾಹರಣೆ ಬರಾತು. ಅದಕ್ಕೆ ಕೆಡಬೇಡ ಬೆಲೆ ಮಗಳೇ, ಕೆಡಬೇಡ. ನಿಮ್ಮ ಕರುಣದೊಳಗೆನ್ನ ತತ್ವದಿರವನರಿವು ನಿತ್ಯ ಸುಖಿಯಾದೆ. ನಾಮರೂಪವನ್ನು ಅಭಿಮಾನಿಸಿಕೊಂಡು ತಾಮಸ ಮತಿಗೆ ಒಳಗಾಗಿದೆ. ಪ್ರೇಮಾಸ್ತಿ ಭಾತಿ ಎಂಬುವು ನಿನ್ನ ನಿಜ ಧಾಮ ಎಂದು ಬೋಧಿಸಲಾಗಿ ಎಚ್ಚರಿಸಲಾಗಿ. ಗುರು ಏನು ಮಾಡಿದ? ದೇಹಾದಿ ಪ್ರಪಂಚವನ್ನೇ ನಾವು ಸತ್ಯ ಅಂತ ಭಾವಿಸ್ಕೊಂಡಿದ್ದೀವಿ. ದೇಹ ಮೊದಲು ಮಾಡಿಕೊಂಡು ತೋರುವಂಥ ದೃಶ್ಯಮಾನವಾಗಿರುವಂಥ ಸರ್ವ ಪ್ರಪಂಚವೆಲ್ಲವನ್ನೂ ನಾವು ಸತ್ಯ ಅಂತ ಭಾವಿಸ್ಕೊಂಡು ಈ ಸತ್ಯತ್ವ ಬುದ್ಧಿಯನ್ನು ಹೋಗಲಾಡಿಸಿ ಅದರೊಳಗೆ ಸದ್ಗುರು ನಮಗೆ ಏನು ಮಾಡಿದ? ಸತ್ಯ ಯಾವುದು, ಮಿಥ್ಯ ಯಾವುದು, ಇದನ್ನು ವಿಂಗಡಿಸಿ ತಿಳಿಸ್ತಕ್ಕಂಥವನು ಸದ್ಗುರುನಾಥ. ಸತ್ಯ ಯಾವುದು? ಈ ತೋರುವಂಥ ನಾಮರೂಪಾತ್ಮಕ ಪ್ರಪಂಚಕ್ಕೆ ಆಧಾರ ಆಶ್ರಯವಾಗಿರುವಂಥದ್ದೇನು ನಾವು ಕರೀತಾ ಇದ್ದೇವಲ್ಲ, ಪರಮಾತ್ಮ ಬ್ರಹ್ಮ ಅಂತ ಕರಿತೇವಲ್ಲ, ಅದರ ಆಶ್ರಯದ ಮೇಲೆ ನಾಮರೂಪ ಕರೆಗೆ ಹೋಗ್ತಾವ, ಕೈ ಬಿಟ್ಟು ಹೋಗ್ತಾವ, ತೋರ್ತಾವು, ಬಾಳ್ತಾವು, ಅಡಗ್ತಾವ. ತೋರುವುದಕ್ಕೂ ಬಾಳುವುದಕ್ಕೂ ಅಡಗುವುದಕ್ಕೂ ಯಾವುದು ಆಶ್ರಯವಾಗಿದೆಯೋ ಅದಕ್ಕೇನಂತ ಕರಿಬೇಕು? ನಿತ್ಯ. ಅದರ ಮೇಲೆ ಇದೆಲ್ಲ ತೋರ್ತೈತಿ ನಾಮರೂಪಾತ್ಮಕವಾಗಿರುವಂಥ ಜಗತ್ತು. ಇದು ಸತ್ಯ ಅನ್ನುವಂಥದ್ದು ಪಾಮರರಾಗಿರ್ತಕ್ಕಂಥವು. ಇದನ್ನು ಸತ್ಯ ಅಂತ ನಾವು ಭಾವಿಸಿದೇವಲ್ಲ, ಸತ್ಯವೇ ಆಗಿದ್ದರೆ ತ್ರಿಕಾಲ ಅಬಾಧ್ಯವಾಗಿರುವುದು ಯಾವುದೋ ಅದು ಸತ್ಯ. ಆದರೆ ಇದು ನಮ್ಮ ಕಣ್ಣೆದುರಿಗೇನೆ ಕರಗ್ತೈತಿ. ತೊಟ್ಟ ದೇಹವೇ ಕರಗ್ತೈತಿ, ಕಟ್ಟಿದ ಮನೆ ಬಿದ್ದು ಹೋಗ್ತೈತಿ, ಹಚ್ಚಿದ ದೀಪ ಆರಿ ಹೋಗ್ತೈತಿ, ತುಂಬಿದ ಚೀಲ ಖಾಲಿಯಾಗಿ ಹೋಗ್ತೈತಿ. ಸತ್ಯವೇ ಆಗಿದ್ದರೆ ಹಾಗೇ ಉಳಿಯಬೇಕಾಗಿತ್ತು. ರೂಪಾಂತರವನ್ನು ಹೊಂದೈತಿ. ಸದ್ಭಾವ ವಿಕಾರಗಳಿಂದ ಕೂಡಿಕೊಂಡ ದೇಹ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ರೂಪಾಂತರವನ್ನು ಹೊಂದೈತಿ. ಈ ರೂಪಾಂತರ ಹೊಂದುವುದಕ್ಕನ ಏನಂತ ಕರೆದ್ರು? ಇದಕ್ಕೆ ಮಿಥ್ಯಾ ಅಂತ ಕರೆದ್ರು. ರೂಪಾಂತರ ಹೊಂದುವುದಕ್ಕೆ ರೂಪಾಂತರ ಹೊಂದದೇ ಇರುವಂಥ ಒಂದು ವಸ್ತು ಆಶ್ರಯವಾಗಿದೆ, ಅದು ನಿನ್ನ ನಿಜಧಾಮ. ಇದೇನು ಬದಲಾವಣೆ ಆಗ್ತೈತಲ್ಲ, ಬದಲಾವಣೆ ಆಗುವುದಕ್ಕೆ ಬದಲಾವಣೆ ಆಗದೇ ಇರ್ತಕ್ಕಂಥದ್ದು. ಒಂದು ತಾಯಿಗಳು ನೀವು ಬಿಸಿಕಲ್ಲಿನೊಳಗೆ ಮುಖ ಹಾಕಿ ಬೀಸುವುದಿಲ್ಲ, ಬಿಸಿಕಲ್ಲು ಬೀಸ್ತೇವೆ. ಆ ಬಿಸಿಕಲ್ಲು ಮ್ಯಾಗಿನ ಪಾಲಿ ತಿರುಗ್ತೈತಿ, ಕೆಳಗಿಂದು ಒಂದು ವೇಳೆ ಇದ್ರ ಕೂಡ ಆಲೋಚನೆಗತ್ತಿತ್ತಂದ್ರೆ ಹಿಟ್ಟುನಾಗೋದಿಲ್ಲ, ನುಚ್ಚುನಾಗೋದಿಲ್ಲ. ತಿರುಗುವುದಕ್ಕೆ ತಿರುಗಲಾರದ ಒಂದು ಅಧಿಷ್ಠಾನವಾಗಿರುವಂಥದ್ದು ಇದೇನು ಒಂದು ಕೆಳಗಿನ ಪಾಳಿ ಐತಲ್ಲ, ತಿರುಗುವುದಕ್ಕೆ ಇದು ಆಶ್ರಯವಾಗಿತ್ತು, ತಾನು ಮಾತ್ರ ತಿರುಗುವುದಿಲ್ಲ. ಹಾಗೆ ನಾಮರೂಪಾತ್ಮಕವಾಗಿರುವಂಥ ಈ ಪ್ರಪಂಚ ರೂಪಾಂತರವನ್ನು ಹೊಂದೈತಿ.
ರೂಪಾಂತರ ಹೊಂದುವುದಕ್ಕೆ ರೂಪಾಂತರ ಹೊಂದದೇ ಇರತಕ್ಕಂಥ ಒಂದು ವಸ್ತು ಅಧಿಷ್ಠಾನವಾಗಿದೆ. ಇದು ನಿನ್ನ ಧಾಮವೆಂದು ಎಚ್ಚರಿಸಲಾಗಿ ಸದ್ಗುರು ಇದನ್ನು ಎಚ್ಚರಿಸ್ತಾದನ. ನೀ ಹ್ಯಾಂಗೆ ಎಂಬುವುದನ್ನು ಎಚ್ಚರಿಸ್ತಾದನೆ. ನಾವೇನು ತಿಳ್ಕೊಂಡು ನಾಮ ರೂಪವನ್ನು ಅಭಿಮಾನಿಸಿಕೊಂಡು ತಾಮಸ ಬುದ್ಧಿಗೆ ಒಳಗಾಗಿದ್ದರಿಂದ ನಮಗಷ್ಟ ಅಲ್ಲ, ಏನು ವಿಷ್ಣು ಈ ರಾಕ್ಷಸ ಸಂಹಾರ ಮಾಡಬೇಕಾಗಿತ್ತು ನೋಡ್ರಿ. ಆತ ವರಹ ರೂಪವನ್ನು ತೊಟ್ಟು ಬಂದ. ವರಹ ರೂಪವನ್ನು ತೊಟ್ಟು ಬಂದು ರಾಕ್ಷಸ ಸಂಹಾರ ಮಾಡಿದ ಬಳಕ ಹೋಗ್ಬೇಕಿಲ್ಲ ತನ್ನ ಧಾಮಕ್ಕೆ. ಅವೇನು ಮಾಡಿದ? ಏನು ಗಠಾರದೊಳಗೆ ಭಾಳ ಆರಾಮ ಐತೆ ಅಂತ ಮಾಡ್ಕೊಂಡ್ಬಿಟ್ಟ. ಆತ ನಾಮ ರೂಪವನ್ನು ಅಭಿಮಾನಿಸಿಕೊಂಡು ತಾಮಸ ಮತಿಗೆ ಒಳಗಾಗಿದೆ. ದೇವತೆಗಳಿಗೆ ಅನಿಸ್ತು, ಇದೇನಿದು ನಮ್ಮ ಕುಲಕ್ಕೆ ಅಪಮಾನ ಇದು, ಇವನ್ ಹ್ಯಾಂಗ ಮಾಡಿ ಕರ್ಕೊಂಡ್ಬರ್ಬೇಕು. ಎಲ್ಲರೂ ಪರಮಾತ್ಮ ಹೇಳಿದ್ರಂತ, ದೇವ್ರ ವಿಷ್ಣು ಭೂಲೋಕಕ್ಕೆ ಹೋಗ್ಯಾನ, ವರಹ ರೂಪ ತಡ್ಕೊಂಡು ರಾಕ್ಷಸ ಸಂಹಾರ ಮಾಡಿದ, ಆದ್ರೆ ಇವರು ಜಗ ಇದು ಅಪಮಾನ, ದೇವಲೋಕಕ್ಕೆ ಇದು ಅಪಮಾನ, ಹ್ಯಾಂಗ ಮಾಡಿ ಕರ್ಕೊಂಡ್ಬರೋದು? ಅವಾಗ ಪರಮಾತ್ಮನೇ ಸ್ವತಃ ಬಂದ, ತ್ರಿಶೂಲವನ್ನು ಚುಚ್ಚಿದ. ವರಹ ರೂಪ ಕೇಳಿತ್ತಲ್ಲ, ವರಹ ರೂಪದಲ್ಲಿ ಇದ್ನಲ್ಲ ವಿಷ್ಣು. ಆ ತ್ರಿಶೂಲವನ್ನು ಚುಚ್ಚಿದಾಗ ಆ ವರಹ ರೂಪವನ್ನು ತೊಟ್ಟು ಬಿಟ್ಟು ವಿಷ್ಣು ಹೊರಗೆ ಬಂದ. ನಾನು ಭಾಳ ಅಲಾಗಿದ್ದೀದ್ರಾಗ ಅಂದವ. ಮತ್ತಂತ ಕರ್ಕೊಂಡು ಹೊಂಟಾಗ ನಾಮ ರೂಪವನ್ನು ಅಭಿಮಾನಿಸಿಕೊಂಡು ತಾಮಸ ಬುದ್ಧಿಗೆ ಒಳಗಾಗಿದ್ದರಿಂದ ಹಂಗಾರೆ ಅವ ಪರಮಾತ್ಮ ಬಂದು ತ್ರಿಶೂಲ ಚುಚ್ಚಿ ಒಳಗಿದ್ದವನು ಹೊರಗೆ ಕರ್ಕೊಂಡು ಹೋದವ. ಹಂಗೆ ನಾವು ಎಲ್ಲಿ ಕುಂತ್ಕೊಂಡೇವಿ ಅಂದರೆ ಈ ನಾಮ ರೂಪಾತ್ಮಕ ಪ್ರಪಂಚವೇ ಸತ್ಯ ಅಂತ ಸಿಕ್ಕಾಕೊಂಡ್ಬಿಟ್ಟಿದ್ರಾಗ. ಇದರೊಳಗಿಂದ ಎದ್ದು ಬರುವುದಕ್ಕಾಗಿ ಸದ್ಗುರುನಾಥ ತನ್ನ ಉಪದೇಶ ಅನ್ನುವಂಥ ತ್ರಿಶೂಲದೊಳಗೆ ನಮ್ಮ ಮೇಲೆ ಮಾಡಿದ ತ್ರಿಶೂಲವನ್ನು ಟಚ್ ಮಾಡಿ ಎದ್ದು ಬಾರೋ ಮಲಬಾಂಧವನ್ನು ಸತ್ಯ ಅಂತ ತಿಳ್ಕೊಂಡಿದೆ, ಇದಕ್ಕೆ ಸಂಬಂಧಪಟ್ಟವರು ನನ್ನವರು ಅಂತ ತಿಳ್ಕೊಂಡಿದೆ, ಇದೆಲ್ಲ ಸತ್ಯ ಅಂತ ತಿಳ್ಕೊಂಡಿದೆ, ಎದ್ದು ಬಾ ಅಂತ ಸದ್ಗುರುನಾಥ ತನ್ನ ಉಪದೇಶದಿಂದ ನಮ್ಮನ್ನ ಮೇಲೆ ಎಬ್ಬಿಸಿ ತನ್ನ ಇರುವಿನೊಳಗೆ ಕರೆದುಕೊಂಡ ಸದ್ಗುರುನಾಥ. ಅದಕ್ಕೆ ದೊಡ್ಡದು ಸದ್ಗುರುನಾಥ. ತನ್ನೊಳಗೆ ಅಂದ್ರೆ ತಾನು ಯಾವ ಸ್ಥಾನ ನಿಂತುಕೊಂಡನಲ್ಲ ಆ ಸ್ಥಾನಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ನಾಮ ರೂಪವನ್ನು ಅಭಿಮಾನಿಸಿಕೊಂಡು ನಾನು ಅಭಿಮಾನಿಸಿಕೊಂಡಿದ್ದೆ, ಪ್ರೇಮಾಸ್ತಿ ಭಾತಿ ನಿನ್ನ ನಿಜದಾಮ ಎಂದು ಹೇಳಿದ ಸದ್ಗುರುನಾಥ. ಅದಕ್ಕೆ 27ನೇ ಪದ್ಯದಲ್ಲಿ ಹಿಂದೆ ಏನೆಂದು ಹೇಳಲಿ ಪರಮಾನಂದವೆನಗಾದ ಹದನಾ ನಾನಿನ್ನು ಗುರುವಿನ ಉಪಕಾರ ಸ್ಮರಣೆಯನ್ನ ಹಿಂದೆ ಮಾಡಿದ್ದಾರೆ. ಹಿಂದಿನ ಪದ್ಯದೊಳಗೆ ಏನೆಂದು ಹೇಳಲಿ, ಹೇಳಕ್ಕೆ ಉಪಮಾನ ಇಲ್ಲ, ಉಪಮಾ ಕೊಡಕ ಬರಂಗಿಲ್ಲ. ಏನಂತ ಹೇಳಿ ನಾನು ಎನಗಾದ ಹದನ ನಾನಿನ್ನು ಘೋರ ಭವಮಾಲೆಗಳುಕಿ ಮನದೊಳು ಇದು ಆರಿಂದ ತೊಲಗುವುದೆಂದು ಚಾರು ಗುರುಪಾದವಿಯೇ ಮೊದಲೇ ಸಂಸಾರಗಳಿಲ್ಲವಾಗುವ. ನಾನೇನು ಮಾಡಿದೆ ಗುರುನಾಥ? ಘೋರ ಭವಮಾಲೆಗಳುಕಿ. ಭವಮಾಲೆ ಹೆಂಗೈತಿದೆ? ಭವಮಾಲೆ ನಿದ್ದೆ ಹತ್ತುವಲ್ಲಂದ್ರೆ ನಿಜಗೊಂಡ್ರು, ಭವಮಾಲೆ ನೆನಪಾದ್ರೆ ನಿದ್ದೆ ಹತ್ತಂಗಿಲ್ಲ. ಹತ್ತುವಲ್ಲಂತ ಅವರಂದ್ರು, ನಮಗೆ ನೆನಪ ಉಳಿದಿಲ್ಲ. ಹುಟ್ಟು ಸಾವು ಅನ್ನುವಂಥ ಭವನಿದ್ರೆಯೊಳಗೆ ನಾವು ಬಿದ್ದಿದ್ದೇವಲ್ಲ, ಭವ ನಿದ್ರೆ ಅಂತ ಕರೆದರು, ಭವ ದುಃಖ ಅಂತ ಕರೆದರು, ಭವ ನದಿ ಅಂತ ಕರೆದರು, ಭವ ಸಮುದ್ರ ಅಂತ ಕರೆದರು, ಭವ ಸಾಗರ ಅಂತ ಕರೆದರು, ಭವ ಪಾಶ ಅಂತ ಕರೆದರು, ಭವದ ರಾಟಾಳ ಅಂತ ಕರೆದರು, ಭವಾರಣ್ಯ ಅಂತ ಕರೆದರು. ಎಷ್ಟು ಕೊಡಬೇಕ್ರೆ ವಿಶೇಷಣ ಇದಕ್ಕೆ. ಅಷ್ಟು ಭಯಾನಕವಾಗಿರುವಂಥದ್ದು ಹುಟ್ಟು ಸಾವುಗಳೆನ್ನುವಂಥ ಭವ ನದಿಗೆ ನಾನು ಅಳಿಕಿ ನಿನಗೆ ನಾನು ಶರಣು ಬಂದೆನು ಗುರುವೆ. ಘೋರ ಭವಮಾಲೆಗಳುಕಿ ಮನದೊಳು ಇದು ಯಾರಿಂದ ತೊಲಗುವುದೆಂದು. ಯಾರಿಂದ ತೊಲಗುವುದು? ಗುರುವಿನಿಂದ ಅಲ್ಲೇ ತೊಲಗುವುದು. ನಮ್ಮವ್ರು ಯಾರನ್ನು ತೊಲಗಿಸೋದಿಲ್ಲ. ನಮ್ಮವ್ರು ಯಾರ ತೊಲಗಿಸ
ಅನುಭವಿಸೋದಿದ್ರೆ ನಾವ್ಯಾರಿಗೆ ಬರ್ತಿದ್ದಿಲ್ಲ. ಅದು ನಮ್ಮವರಿಗೆ ಸಾಧ್ಯ ಇಲ್ಲ.